ಜನಸಾಮಾನ್ಯರು ಪ್ರಗತಿಯಾಗದ ಬರೀ ಒಂದು ಸೆಕ್ಷನ್ ಮಾತ್ರ ಅವರ ಆದಾಯ ಹೆಚ್ಚು, ಅವ್ರ ಸಂಪತ್ತನ್ನು ಹೆಚ್ಚು ಮಾಡಿದರೆ ನಾಳೆ ಪ್ರಜಾಪ್ರಭುತ್ವ ಉಳಿಯುವುದಿಲ್ಲ. ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಮೇತ ಅದರದ್ದು ಹಂಚಿಕೆ ಆಗಬೇಕು, ಪ್ರತಿಯೊಬ್ಬರು ಸಮಾನರಾಗಿರ್ಬೇಕು. ಈ ದೃಷ್ಟಿಯಿಂದ ಕೆಲಸ ಮಾಡಿದ್ರೆ ಮಾತ್ರ ನಮ್ಮ ಪ್ರಜಾಪ್ರಭುತ್ವ ಉಳಿಯಲಿಕ್ಕೆ ಸಾಧ್ಯ ಎಂಬ ಮಾತ್ರ ಹಲವಾರು ರಾಷ್ಟ್ರಗಳಲ್ಲಿ ನೋಡಿದ್ವಿ. ಆ ಕೆಲಸಗಳು ಆಗ್ತಾ ಇದೆ. ಬಹುಶಃ ಇವತ್ತು ನಾವು ನೀವೆಲ್ಲ ಸೇರಿ ಈ ಒಂದು ಒಳ್ಳೆ ಅಂಬೇಡ್ಕರ್ ಮೆಡಿಕಲ್ ಕಾಲೇಜನ್ನ ಕಟ್ಟಿದಿಲ್ಲ. ಅಂಬೇಡ್ಕರ್ ಮೆಡಿಕಲ್ ಕಾಲೇಜ್ ವಿಚಾರ ಒಂದೆರಡು ಮಾತು ಹೇಳದಿದ್ರೆ ಬಹುಶಃ ನನ್ನ ಇವತ್ತು ಮಾತಾಡೋದ್ರಲ್ಲಿ ಸರಿಯಾಗೋದಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ನಮ್ಮ ಕೋವಿಡ್ ಸಂದರ್ಭದಲ್ಲಿ ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಫಸ್ಟ್ ಫೇಸು ಪರವಾಗಿತ್ತಿಲ್ಲ. ಇಲ್ಲಿ ಎಲ್ಲ ಪೇಷಂಟ್ನ ಕಳಿಸಿದೆ, ಎಲ್ಲ ಮಾಡಿದ್ರು. ಸೆಕೆಂಡ್ ಫೇಸು ಓಡ್ ಆಫ್ ಎ ಸಡನ್ ಬಂದಾಗ ಬೆಡ್ಗಳಿಲ್ಲ, ಯಾವ ಇದಿಲ್ಲ, ಟ್ಯಾಬ್ಲೆಟ್ಗಳಿಲ್ಲ. ಇಲ್ಲಿ ಬಂದು ನೋಡಿದ್ರೆ ಇಲ್ಲಿ ಏನಾಗಿದೆ, ಪಾಪ ಆಕ್ಸಿಜನ್ ಇತ್ತು, ಆದರೆ ನಮಗೆ ಪೇಷಂಟ್ಸಿಗೆ ಬೇಕಾದಷ್ಟು ಆಕ್ಸಿಜನ್ ಇರಲಿಲ್ಲ. ಇಮಿಡಿಯೇಟ್ ಆಗಿ ನಮ್ಮ ಅದರ ಪ್ರಿನ್ಸಿಪಾಲ್ ಮತ್ತು ನಮ್ಮ ರಾಧಾಕೃಷ್ಣ ಅವರು, ಬಹುಶಃ ಇವತ್ತು ರಾಧಾಕೃಷ್ಣ ಅವರು ಇಲ್ಲದಿದ್ರು ನಾನು ಅವರ ಹೆಸರನ್ನು ಹೇಳ್ಬೇಕಾಗ್ತದೆ. ಯಾಕಂದ್ರೆ ಬಿಟ್ರೆ ಅವರು ನಾನು ಹೇಳೋದಕ್ಕೆ ಯಾವುದೂ ಇಲ್ಲ ಅಂತ ಹೇಳಲಿಲ್ಲ, ನಿಮ್ಮ ಪ್ರಿನ್ಸಿಪಾಲ್ ಇಲ್ಲ ಅಂತ ಹೇಳಲಿಲ್ಲ, ನಿಮ್ಮೆಲ್ಲ ಡಾಕ್ಟ್ರುಗಳು ಸ್ಟಾಫ್ ಎಲ್ಲ ನಿಂತು ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬಂದಂಥ ಪೇಷಂಟ್ಸ್ಗೆಲ್ಲ ಅಡ್ಮಿಟ್ ಮಾಡಿದ್ರು. ಆದರೆ ದುರದೃಷ್ಟವಶಾತ್ ಏನಾಯಿತು, ಇಮಿಡಿಯೇಟ್ ಆಗಿ ಒಂದು ಸರ್ಕಾರದೊಂದು ಆರ್ಡ್ರು, ನಾವು ಸೆಂಟ್ರಲ್ ಕಮಿಟಿ ಮಾಡಿದ್ದೀವಿ, ನಾವು ಬೆಡ್ ಅಲಾಟ್ ಮಾಡ್ತೀವಿ, ನಾವು ಅಲಾಟ್ ಮಾಡಿದ ಬೆಡ್ಗಳಿಗೆ ಮಾತ್ರ ನಾವು ಪೇಷಂಟ್ಸ್ಗಳು ಕೊಡಿ ಅಂತ ಹೇಳಿ. ಇಲ್ಲಿ ಆದರೂ ಇದೆಯಾ? ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಮ್ಮ ಹಾಸ್ಪಿಟಲಲ್ಲಿ ಅಂಬೇಡ್ಕರ್ ಕಾಲೇಜಲ್ಲಿ ಎಲ್ಲರೂ ರೆಡಿ ಇದ್ದಾರೆ, ನೀವು ಆರ್ಡ್ರ್ ಮಾಡಿ. ನಾವು ಹೇಳಿದವರಿಗೆ ಮಾತ್ರ ಅವರು ಆ ಟೈಮಲ್ಲಿ ಪ್ರಿನ್ಸಿಪಾಲ್ ಹೇಳಿದ್ರು. ನನ್ನ ಅದೃಷ್ಟ ಅಂತ ಹೇಳ್ಬೋದು, ನಮ್ಮ ಕಾನ್ಸ್ಟಿಟ್ಯೂನ್ಸಿ ಅದೃಷ್ಟ ಅಂತ ಹೇಳ್ಬೋದು. ಆಗ ಅಂಬೇಡ್ಕರ್ ಕಾಲೇಜಲ್ಲಿ ಒಂದು ವಾರ್ಡ್ ರೆಡಿಯಾಗಿತ್ತು, ಬೆಡ್ ಇತ್ತು, ಎಲ್ಲ ಇತ್ತು. ಆಗ ರಾಧಾಕೃಷ್ಣ ಅವರು ಹೇಳ್ಬಿಟ್ಟು ಮತ್ತು ಎಲ್ಲ ನಿಮ್ಮ ಪ್ರಿನ್ಸಿಪಾಲ್ ಎಲ್ಲ ಹೇಳ್ಬಿಟ್ಟು ಆ ಬೆಡ್ಡನ್ನೇ ವಾರ್ಡನ್ನೇ ಕೊಟ್ಟುಬಿಟ್ರು. ಇಮಿಡಿಯೇಟ್ ಆಗಿ ಅದಕ್ಕೆ ಏನು ಬೇಕು, ಆಕ್ಸಿಜನ್ ಇರಲಿ, ಇನ್ನೊಂದಿರಲಿ, ಎಲ್ಲ ತಂದುಬಿಟ್ಟು ಅದಕ್ಕೆ ಹಾಕಿಬಿಟ್ಟು ಇಮಿಡಿಯೇಟ್ ಆಗಿ ಸುಮಾರು 100-120 ಬೆಡ್ನ ಹಾಸ್ಪಿಟಲನ್ನು ನೀವು ರೆಡಿ ಮಾಡಿ ಕೊಟ್ಟಿದ್ದೀರಾ. ಬಹುಶಃ ನಾನು ಯಾವಾಗಲೂ ನಿಮಗೆ ಚಿರಋಣಿಯಾಗಿರ್ತೀನಿ ಎಂಬ ಮಾತನ್ನು ಹೇಳ್ತೇನೆ. ಇವತ್ತು ಈ ಮಾತುಗಳು ಯಾಕೆ ಹೇಳ್ತಾ ಇದ್ದಾರೆ, ನನ್ನ ಕಾಂಗ್ರೆಸ್ ಪಕ್ಷದ ಸುಮಾರು 20-22 ಜನ ನಾಯಕರುಗಳೇ ಸತ್ತು ಕೋವಿಡಿಂದ. ಯಾಕಂದರೆ ದೊಡ್ಡಪ್ಪ ಕಾಂಗ್ರೆಸ್ ಪಾರ್ಟಿ ಲೀಡರ್ಗಳೆಲ್ಲ ಜನರ ಮಧ್ಯದಲ್ಲಿ ಅದು ಏನು ಗೊತ್ತಿಲ್ಲ. ಸೆಕೆಂಡ್ ಫೇಸ್ ಭಾರಿ ಅನ್ಯಾಯ ಆಗಿದೆ. ಆ ಸಂದರ್ಭದಲ್ಲಿ ತಾವು ಮಾಡಿದ್ರ, ನೀವು ಬರೀ ಇದಕ್ಕೆ ಮಾತ್ರ ಅಲ್ಲ, ಈಗಲೂ ಸಮೇತ ನಮ್ಮ ಕ್ಷೇತ್ರದ ಜನಕ್ಕೆ ನಾನು ಯಾವುದೇ ರೆಕಮೆಂಡ್ ಮಾಡಲಿ, ನಮ್ಮ ಪೇಷಂಟ್ಸ್ಗೆ ಬರಲಿ, ನೀವೆಲ್ಲ ಭಾರಿ ಚೆನ್ನಾಗಿ ಇದನ್ನು ಮಾಡ್ತಾ ಇದ್ದೀರ. ನಿಮಗೆಲ್ಲ ಅಭಿನಂದನೆಗಳನ್ನು ಸಲ್ಲಿಸಿ, ಬಹುಶಃ ನಮ್ಮ ಮಹದೇವ ಪ್ರಸಾದ್ ಅವರು ಇದ್ದಾರೆ, ಮ್ಯಾನೇಜಿಂಗ್ ಟ್ರಸ್ಟಿ, ಮುರಳಿ ಮೋಹನ್ ಅವರು ಟ್ರಸ್ಟಿ ಇದ್ದಾರೆ, ಡಾಕ್ಟರ್ ಅರ್ಸೂರ್ ಪ್ರಿನ್ಸಿಪಾಲ್ ಇದ್ದಾರೆ, ಅದೇ ರೀತಿ ಡಾಕ್ಟರ್ ದಿವಾಕರ್ ಇದ್ದಾರೆ, ಮತ್ತು ನಮ್ಮ ಆರ್ಮುಗಂ ಅವರ ಮಗಳು. ಬಹುಶಃ ಆರ್ಮುಗಂ ಅವರ ಹೆಸರು ಹೇಳದಿದ್ದರೆ ಯಾಕಂತ ಹೇಳಿದ್ರೆ ಅವರು ನಾನು MLA ಆಗಿದ್ದಾಗ ಅವರು ಇದ್ದರು. ಏನಂತ ಹೇಳ್ಬಿಟ್ರೆ ಒಂಥರ ರೆವಲ್ಯೂಷನರಿ ಲೀಡ್ರು. ಅವರು ಮಾತಾಡ್ಬಿಟ್ರೆ ಇಡೀ ಅಸೆಂಬ್ಲಿ ಅವರಿಗೆ ಇದು ಮಾಡ್ತಾ ಇದ್ರು, ಗೌರವ ಕೊಟ್ಟರು. ಗುಂಡರಾಯರಂತೂ ಅವ್ರಿಗೆ ಭಾರಿ ಗೌರವ ಕೊಡ್ತಾ ಇದ್ರು ಅಂತ ಎಲ್ಲ ಇದ್ದರು. ಅವ್ರ ಮಗಳು ಇದ್ದಾರೆ ಅವರು. ಅದೇ ರೀತಿ ನಮ್ಮ ಜಾಲಪ್ಪ ಅವರು ಕೋಲಾರಲ್ಲಿ ಮೆಡಿಕಲ್ ಕಾಲೇಜ್ ಮಾಡಿದ್ರು. ನಮ್ಮ ಒಕ್ಕಲಿಗಾರ ಇದಕ್ಕೆ ಸಮೇತ ಗುಂಡರಾಯರ ಕಾಲದಲ್ಲಿ ಕೊಟ್ಟಿದ್ದರು. ಅದೇ ರೀತಿಯಲ್ಲಿ ಬೇರೆ ಬೇರೆ ಸಂಸ್ಥೆಯವರಿಗೆ ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜ್ ಎಲ್ಲ ಕೊಡುವಂಥ ಕೆಲಸಗಳನ್ನ ಅಂದಿನ ಸರ್ಕಾರ ಮತ್ತು ಈಗಲೂ ಸಮೇತ ಎಲ್ಲರೂ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೋಸ್ಕರವಾಗಿ ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ. ಒಂದು ವಿಚಾರ ಹೇಳ್ತೇನೆ, ನಾವು ಅಧಿಕಾರದಲ್ಲಿ ಇರ್ಬೋದು, ಆದರೆ ಜನಸೇವೆ ಮಾಡೋದೇ ಮುಖ್ಯ ಉದ್ದೇಶ ಇಟ್ಕೊಂಡು ಬಂದರೆ ಮಾತ್ರ ಆ ಅಧಿಕಾರಕ್ಕೆ ಬಂದಿದ್ದಕ್ಕೆ ಸಾರ್ಥಕ ಎಂಬುದಾಗಿ ಹೇಳ್ಕೊಂಡು ನನಗೆಲ್ಲ ಸಂಪೂರ್ಣವಾಗಿ ಬೆಂಬಲ ಕೊಟ್ಟಿದ್ದೀರ, ತಾವೆಲ್ಲ ಕೊಟ್ಟಿದ್ದೀರ. ನನ್ನ ಕ್ಷೇತ್ರದ ಜನರು ಅಷ್ಟೇ 6 ಬಾರಿ ನನ್ನ ಗೆಲ್ಲಿಸಬೇಕಾದ್ರೆ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು. ನಾನು ಒಂದೇ ಒಂದು ಮತದಾರರಿಗೆ ದುಡ್ಡು ಕೊಡೋದಿಲ್ಲ, ₹1 ಎಲ್ಲ ಕೇಳ್ತಾರೆ, ಓ ನಮಗೆ ಇಷ್ಟು ಕೋಟಿ ಆಯಿತು, ಅಷ್ಟು ಕೋಟಿ ಆಯಿತು ಕೊಡು. ಯಾವುದೇ ಮತದಾರರು ನನ್ನ ಇಲ್ಲಿ ತನಕ ದುಡ್ಡು ಕೇಳಲಿಲ್ಲ. ಆ ಥರ ಒಂದು ಇದನ್ನು ಬಿಟ್ಟು ಇದು ಯಾವುದೇ ಆಮಿಷನ್ ನಾನು ಮಾಡಲಿಲ್ಲ. ಆದರೆ ಕೆಲಸ ಮಾಡ್ತೀನಿ, ನನ್ನ ಕೈಲಿ ಆದಷ್ಟು ಕೆಲಸ ಮಾಡ್ತೀನಿ. ಇವತ್ತು ಸಮೇತ ಈಗಾಗಲೇ ಆ ಕೋವಿಡ್ ಆದಮೇಲೆ ನಾನು ತೀರ್ಮಾನ ಮಾಡಿದೆ, ನಮ್ಮೆಲ್ಲ ಸ್ನೇಹಿತರು ನಾಯಕರು, ಈಗ ನಾವು ಒಂದು ಹಾಸ್ಪಿಟಲ್ ಮಾಡ್ತಾ ಇದ್ದೀವಿ. 120 ಬೆಡ್ದು ಹಾಸ್ಪಿಟ್ಲು ಈಗ 1 ತಿಂಗಳು 2 ತಿಂಗಳಲ್ಲಿ ಮುಗೀತದೆ.
ನಮ್ಮ ಜನಕ್ಕೆ ಒಂದು ಹಾಸ್ಪಿಟ್ಲ್ ಒಂದು ಮಾಡೋದು. ಅದು ನಿಮ್ಮ ಅಂಬೇಡ್ಕರ್ ಮೆಡಿಕಲ್ ಕಾಲೇಜ್ ಅಷ್ಟೇ ಏನು ಬರೋದಿಲ್ಲ, ನಿಮ್ಮದು ಸಹಾಯ ನಮ್ಗೆ ಬೇಕೇ ಬೇಕು. ಆದರೂ ನಮ್ಮ ಜನಕ್ಕೆ ಒಂದು ಹಾಸ್ಪಿಟ್ಲ್ ಮಾಡಬೇಕು. ಅದೇ ರೀತಿಯಲ್ಲಿ ಬಸವಲಿಂಗಪ್ಪನವ್ರನ್ನ, ರಂಗನಾಥ್ ಅವರು ಭಾರಿ ಜೆಂಟ್ಲ್ಮನ್ ಪೊಲಿಟಿಷಿಯನ್. ಬಸವಲಿಂಗಪ್ಪನವ್ರ ಒಟ್ಟಿಗೆ ಸಮೇತ ನಾನು ಕ್ಯಾಬಿನೆಟಲ್ಲಿದೆ, KH ಪಾಟೀಲ್ ಒಟ್ಟಿಗೆ ಕ್ಯಾಬಿನೆಟ್ ಇದೆ, ವೀರೇಂದ್ರ ಪಾಟೀಲ್ ಅವರ ಕ್ಯಾಬಿನೆಟಲ್ಲಿ ಮಂತ್ರಿ ಆಗಿದೆ. ಆದರೆ ಬಸವಲಿಂಗಪ್ಪನವರು ನಿಜವಾಗಿ ಅವರು ನಮ್ಮ ಈ ಸರ್ವಜ್ಞ ನಗರ ಕ್ಷೇತ್ರದ ಒಂದು ಭಾಗ ಯಲಹಂಕ ಇಲ್ಲಿ ಶಾಸಕರಾಗಿದ್ದರು. ಇವತ್ತು ತಾವು ನೋಡ್ಬೋದು ಕಾಚಕಳ್ಳಿಯಲ್ಲಿ ನಾವು ಕೆರೆ ಮಾಡ್ತಾ ಇದ್ದೀವಿ. ಆ ಲ್ಯಾಂಡ್ ಉಳಿಸಬೇಕಾದ್ರೆ ಸ್ಥಳೀಯರು ಹೇಳಿದಾಗ ಆಗ ಬಸವಲಿಂಗಪ್ಪನವರು ಶಾಸಕರಾಗಿ ಮಂತ್ರಿಯಾಗಿ ಅದನ್ನು ಉಳಿಸ್ಕೊಡ್ತು. ಇವತ್ತು ನಾವು ಒಳ್ಳೆಯ ಒಂದು ಸ್ಟೇಡಿಯಮ್ಮು ಇದೆಲ್ಲ ಮಾಡಿ ಸರ್ವಜ್ಞನವರ ಹೆಸರಲ್ಲಿ ಒಂದು ದೊಡ್ಡ ಇದು ಮಾಡಲಿಕ್ಕೆ ನಾವು ಈಗಾಗಲೇ ಕೆಲಸಗಳು ಪ್ರಾರಂಭ ಮಾಡಿದ್ವಿ. ಅದೇ ರೀತಿಯಲ್ಲಿ ಬಸವಲಿಂಗಪ್ಪನವರು ನಮ್ಮಲ್ಲಿ HBR ಇದೆ, ಇಲ್ಲಿ ಇದರಲ್ಲಿದೆ, ಅಲ್ಲಿ ಒಂದು 40 ಎಕರೆ ಒಂದು ಫಾರೆಸ್ಟ್ ಜಾಗ ಇಟ್ಕೊಂಡಿದ್ದು. ನಾನು ಸಿದ್ದರಾಮಯ್ಯವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಬಡ್ಜೆಟಲ್ಲಿ ಹೇಳಿದೆ, ಇದು 40 ಎಕರೆ ಬೆಂಗಳೂರು ನಗರದ ಮಧ್ಯಭಾಗದಲ್ಲಿ ಲ್ಯಾಂಡ್ ಸಿಕ್ಕುವುದೇ ಕಷ್ಟ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯವರು ಬಡ್ಜೆಟ್ಲಿ ಅನೌನ್ಸ್ ಮಾಡಿ ಕೊಟ್ಟಿದ್ದಾರೆ. ಬಹುಶಃ ಅದು ಸಮೇತ ಒಳ್ಳೆ ಒಂದು ಇದನ್ನು ಮಾಡ್ತಾ ಇದ್ದೀವಿ. ಮತ್ತು ಈಗಾಗಲೇ ತಾವು ಓದಿದಂಗೆ ನಾವು ಶಿಕ್ಷಣಕ್ಕೆ ಹೆಚ್ಚಿನ ಪ್ರಾಧಾನ್ಯ ಕೊಡಬೇಕಾಗಿದೆ. ಇವತ್ತು ನಮ್ಮ ಅಂಗನವಾಡಿಗಳನ್ನೆಲ್ಲ ಒಂದು ಒಳ್ಳೆ ಉತ್ತಮ ಇದಕ್ಕೆ ಮಾಡಿದ್ದೀನಿ. ಅದೇ ರೀತಿ ಗೌರ್ಮೆಂಟ್ ಶಾಲೆಗಳು, ನಾನು ಸಮೇತ ಕೊಡಗಿನಲ್ಲಿ ಗೌರ್ಮೆಂಟ್ ಶಾಲೆಯಲ್ಲಿ ಓದಿ ಬಂದವರು. ಗೌರ್ಮೆಂಟ್ ಶಾಲೆಗಳನ್ನ ಚೆನ್ನಾಗಿ ಇಟ್ಕೊಂಡ್ರೆ ಜನ ಮಕ್ಕಳನ್ನ ಅಲ್ಲಿಗೆ ಕಲಿಸ್ತಾರೆ. ಇದರಲ್ಲಿ ಸಮೇತ ಮಾಡ್ತಾ ಇದ್ದೀವಿ. ಬಟ್ ಇನ್ನೊಂದೇ ನಾನು ನಿಮ್ಗೆ ಹೇಳ್ದಲ್ಲ, ನಮ್ಮ ಲೀಡ್ರುಗಳು ನನಗಿಂತ ಜೋರಾಗಿದ್ದಾರೆ. ಯಾಕಂದ್ರೆ ಸೇವೆ ಮಾಡೋದ್ರಲ್ಲಿ ಎಲ್ಲ ಕಡೆ ಹೋಗ್ಬಿಟ್ಟು ಕೆಲಸ ಮಾಡ್ತಾರೆ. ಪಾಪ ಅವ್ರ ಕೆಲಸ ಬಿಟ್ಬಿಟ್ಟು ಮಾಡ್ತಾರೆ. ಅದಕ್ಕೋಸ್ಕರ ಇವತ್ತೆಲ್ಲ ಮಾಡ್ತಾ ಇದ್ದೀವಿ ಮಾತನ್ನು ಹೇಳಿ, ಇನ್ನೂ ಸಾಕಷ್ಟು ಮಾಡಲಿಕ್ಕಿದೆ. ಇನ್ನೂ ಪ್ರತಿಯೊಬ್ಬರು ರಾಜಕೀಯದಲ್ಲಿರುವವರು ಒಳ್ಳೆ ಕೆಲಸ ಮಾಡಬೇಕೆಂಬುದಾಗಿ ಹೇಳ್ಕೊಂಡು ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೆಲ್ಲ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.